ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿರೋ ಸಂಗತಿ ನಿಮ್ಗೆಲ್ಲರೂ ಕೂಡ ತಿಳಿದಿರಬಹುದು. ಇಸ್ರೇಲ್ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ವಾಯುಸೇನೆ ಕಾರ್ಯಾಚರಣೆ ನಡೆಸಿರುವುದಾಗಿ ಘೋಷಿಸಿದೆ. ಇಸ್ರೇಲ್ ಇರಾನ್ ಮೇಲೆ ಮಾಡಿದ ದಾಳಿಗೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸಾವಿಗೀಡಾಗಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ರಕ್ಷಣಾ ಪಡೆ ಅಂದ್ರೆ IDF ನೀಡಿದ ಮಾಹಿತಿಯ ಪ್ರಕಾರ ಇರಾನ್ನ ವಿವಿಧ ಭಾಗಗಳಲ್ಲಿ ಒಟ್ಟು 500ಕ್ಕೂ ಹೆಚ್ಚು ಸೈನಿಕ ಗುರಿಗಳನ್ನ ಹೊಡೆದುರುಳಿಸಿದ್ದಾಗಿ ಹೇಳಿಕೊಂಡಿದೆ. ಈ ದಾಳಿಯಲ್ಲಿ ಕ್ಷಿಪಣಿ ಉಡಾವಣೆ ಕೇಂದ್ರಗಳು, ರಕ್ಷಣಾ ವ್ಯವಸ್ಥೆಗಳು, ಡ್ರೋನ್ ತಯಾರಿಕಾ ಘಟಕಗಳು ಹಾಗೂ ಸೈನಿಕ ಕಮಾಂಡ್ ಕೇಂದ್ರಗಳು ಪ್ರಮುಖವಾಗಿ ಗುರಿಯಾಗಿದೆ ಎಂದು ಹೇಳಲಾಗಿದೆ. ಇಸ್ರೇಲ್ ಹೇಳಿಕೆಯ ಪ್ರಕಾರ ಈ ಕಾರ್ಯಾಚರಣೆ ಸಂಪೂರ್ಣವಾಗಿ ಪ್ರತಿರೋಧಾತ್ಮಕ ಮತ್ತು ಮುನ್ನೆಚ್ಚರಿಕಾ ಸ್ವರೂಪವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಇರಾನ್ ಕಡೆಯಿಂದ ಸಂಭವಿಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಪ್ರತಿಯಾಗಿ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗಿದೆ. ವಿಶೇಷವಾಗಿ ಇಸ್ರೇಲ್ ಮೇಲೆ ಸಂಭವಿಸಬಹುದಾದ ದೀರ್ಘ ದೂರ ಕ್ಷಿಪಣಿ ದಾಳಿಗಳನ್ನ ತಡೆಯುವ ಉದ್ದೇಶದಿಂದ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ದುರ್ಬಲಗೊಳಿಸುವ ಮುಖ್ಯ ಗುರಿಯಾಗಿತ್ತು ಎಂದು ತಿಳಿಸಲಾಗಿದೆ. ಇರಾನ್ ರಾಜಧಾನಿ ತೆಹರಾನ್ ಹಾಗೂ ಇನ್ನಿತರ ಸೈನಿಕ ಪ್ರಾಮುಖ್ಯತೆ ಹೊಂದಿರುವ ದೇಶಗಳಲ್ಲಿ ಭಾರಿ ಸ್ಫೋಟಗಳ ಧ್ವನಿ ಕೇಳಿ ಬಂದಿರುವ ವರದಿಗಳು ಹೊರಬಿದ್ದಿದೆ. ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಹಲವು ರಕ್ಷಣಾ ಸ್ಥಾವರಗಳು ಮತ್ತು ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳಿಗೆ ಹಾನಿಯಾಗಿದೆ. ಆದರೆ ಇರಾನ್ ಅಧಿಕಾರಿಗಳು ಈ ದಾಳಿಗಳ ಪರಿಣಾಮವನ್ನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದು, ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಮೂಲ ಸೌಕರ್ಯಗಳ ಕ್ಷಮತೆ ಅಂದ್ರೆ ಮೂಲ ಸೌಕರ್ಯಗಳ ತೊಂದರೆ ಆಗ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಇಸ್ರೇಲ್ ರಕ್ಷಣಾ ಸಚಿವರು ಈ ಕಾರ್ಯಾಚರಣೆಯನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ನಿಖರವಾದ ವಾಯು ದಾಳಿ ಎಂದು ವರ್ಣಿಸಿದ್ದಾರೆ. ಅವರ ಪ್ರಕಾರ ದಾಳಿ ನಡೆಸಲು 16 ಯುದ್ಧ ವಿಮಾನಗಳು, ಡ್ರೋನ್ಗಳು ಹಾಗೂ ಗುಪ್ತಚರ ತಂತ್ರಗಳನ್ನ ಬಳಸಲಾಗಿದೆ. 500 ಗುರಿಗಳ ಪಟ್ಟಿ ಪೂರ್ವ ಯೋಜಿತವಾಗಿದ್ದು, ಹಲವು ತಿಂಗಳ ಗುಪ್ತಚರ ಮಾಹಿತಿ ಸಂಗ್ರಹಣೆಯ ನಂತರ ಈ ದಾಳಿ ನಡೆಸಲಾಗಿದೆ ಎಂದು ತಿಳಿಸಲಾಗಿದೆ. ಈ ಬೆಳವಣಿಗೆಗಳ ನಂತರ ಮಧ್ಯಪ್ರಾಚ್ಯದಲ್ಲಿ ಭಾರಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇಸ್ರೇಲ್ ತನ್ನ ನಾಗರಿಕರಿಗೆ ವಾಯುದಾಳಿ ಎಚ್ಚರಿಕೆ ನೀಡಿದ್ದು, ಕೆಲ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ವಾಯುಸೇನೆ ಕಾರ್ಯಾಚರಣೆಯ ಪರಿಣಾಮವಾಗಿ ಕೆಲವು ದೇಶಗಳು ತಮ್ಮ ನಾಗರಿಕ ವಿಮಾನಯಾನ ಸೇವೆಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವುದಾಗಿ ವರದಿಯಾಗಿದೆ. ಇರಾನ್ ಸರ್ಕಾರ ಈ ದಾಳಿಯನ್ನ ಆಕ್ರಮಣಕಾರಿ ಕ್ರಮ ಎಂದು ಖಂಡಿಸಿದೆ. ತಕ್ಷಣದ ಪ್ರತಿದಾಳಿ ಕೈಗೊಳ್ಳುವ ಹಕ್ಕು ತಮ್ಮ ಬಳಿ ಇದೆ ಎಂದು ಹೇಳಿದ್ದು, ಸಮಯೋಚಿತ ಮತ್ತು ಕಠಿಣ ಉತ್ತರ ನೀಡುವುದಾಗಿ ಎಚ್ಚರಿಕೆ ನೀಡಿದೆ. ಇರಾನ್ ಬೆಂಬಲಿತ ಗುಂಪುಗಳು ಸಹ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದು, ಈ ಸಂಘರ್ಷಣೆಯು ವಿಸ್ತಾರಗೊಳ್ಳುವ ಭೀತಿ ವ್ಯಕ್ತವಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯವು ಪರಿಸ್ಥಿತಿಯನ್ನ ಗಂಭೀರವಾಗಿ ಗಮನಿಸುತ್ತಿದ್ದು, ಸಂಯುಕ್ತ ರಾಷ್ಟ್ರ ಸಂಸ್ಥೆ ಹಾಗೂ ಹಲವು ಯುರೋಪಿಯನ್ ರಾಷ್ಟ್ರಗಳು ಎರಡೂ ಪಕ್ಷಗಳು ಶಾಂತಿಯನ್ನ ಕಾಪಾಡಿಕೊಳ್ಬೇಕೆಂದು ಮನವಿ ಮಾಡಿದೆ. ಇಂತಹ ಭಾರಿ ಪ್ರಮಾಣದ ದಾಳಿಗಳು ಪ್ರಾದೇಶಿಕ ಯುದ್ಧಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಎಂಬ ಆತಂಕವನ್ನ ವ್ಯಕ್ತ ಮಾಡಿದ್ದಾರೆ. ಸೈನಿಕ ವಿಶ್ಲೇಷಕರ ಪ್ರಕಾರ 500 ಗುರಿಗಳನ್ನ ಒಂದೇ ಹಂತದಲ್ಲಿ ಹೊಡೆದುರುಳಿಸುವುದು ತಾಂತ್ರಿಕವಾಗಿ ಅತ್ಯಂತ ಸಂಕೀರ್ಣ ಮತ್ತು ಭಾರಿ ಯೋಜನೆ ಅಗತ್ಯವಿರುವ ಕಾರ್ಯ. ಇದು ಇಸ್ರೇಲ್ನ ವಾಯುಸೇನೆ ಸಾಮರ್ಥ್ಯವನ್ನು ತೋರಿಸಿದ್ರೂ, ಮುಂದಿನ ದಿನಗಳಲ್ಲಿ ಪ್ರತಿದಾಳಿಗಳ ಮೂಲಕ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ. ಒಟ್ಟಾರೆಯಾಗಿ ಇಸ್ರೇಲ್ ಘೋಷಿಸಿದ ಈ ಅತಿದೊಡ್ಡ ವಾಯು ಕಾರ್ಯಾಚರಣೆ ಮಧ್ಯಪ್ರಾಚ್ಯ ರಾಜಕೀಯ ಮತ್ತು ಭದ್ರತಾ ಸಮತೋಲನವನ್ನ ಬದಲಾಯಿಸುವ ಸಾಧ್ಯತೆ ಹೊಂದಿದೆ. ಮುಂದಿನ ದಿನಗಳಲ್ಲಿ ಇರಾನ್ನ ಪ್ರತಿಕ್ರಿಯೆ ಹಾಗೂ ಜಾಗತಿಕ ರಾಜತಾಂತ್ರಿಕ ಚಟುವಟಿಕೆಗಳು ಈ ಸಂಘರ್ಷದ ದಿಕ್ಕನ್ನು ನಿರ್ಧರಿಸಲಿದೆ. ವಿಶ್ವ ಸಮುದಾಯದ ಕಣ್ಣುಗಳು ಈಗ ತೆಹರಾನ್ ಮತ್ತು ತೆಲ್ ಅವೀವ್ ಕಡೆ ನಟ್ಟಿವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.